ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ಇವತ್ತಿನ ನಮ್ಮ ವಿಷಯ ಈ ಮದುವೆ ಹೊಂದಾಣಿಕೆ, ಜಾತಕವನ್ನ ಹೊಂದಾಣಿಕೆ ಮಾಡುವುದರ ಕುರಿತಾಗಿ. ನಾವು ಇವತ್ತಿನ ಕಾಲಮಾನದಲ್ಲಿ, ಅಂದರೆ ಈ ಒಂದು 10 ವರ್ಷದಲ್ಲಿ, ಈ ಒಂದು ದಶಕದಲ್ಲಿ ಈ ಹುಡುಗ ಹುಡುಗಿಯ ಜಾತಕವನ್ನ ಕೂಡಿಸಿ ಮದುವೆ ಮಾಡುವುದು ಹೆಚ್ಚು ಪ್ರಚಲಿತವಾಗಿದೆ, ಬಹಳಷ್ಟು ಫೇಮಸ್ ಆಗಿದೆ. ಆದರೆ ದುರಾದೃಷ್ಟವಶಾತ್ ಏನಾಗ್ತಾ ಇದೆ ಅಂತಂದ್ರೆ, ಕೆಲವು ಸಣ್ಣ ಸಣ್ಣ ವಿಷಯಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಯಾವ ವಿಷಯ ಬಹಳ ಸಣ್ಣದಾಗಿರ್ತದ ಆ ವಿಷಯಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಎಷ್ಟೋ ಒಳ್ಳೆ ಒಳ್ಳೆ ಅವಕಾಶಗಳನ್ನ, ಒಳ್ಳೆ ಒಳ್ಳೆ ಸಂಬಂಧಗಳನ್ನ ಕಳ್ಕೊತಾ ಇದ್ದಾರೆ. ಯಾಕೆ ಅಂದರೆ, ಜನರಲ್ಲಿ ನಾನು ತಿಳಿದ ಹಾಗೆ ನಾಡಿ ದೋಷ, ಏಕನಾಡಿ ಬಂದ ತಕ್ಷಣ ಮದುವೆ ಮಾಡ್ಲೇಬಾರ್ದು, ಮಾಡ್ಲೇಬಾರ್ದು, ಮಕ್ಕಳೇ ಆಗೋದಿಲ್ಲ, ಏಕನಾಡಿ ಆಗಿದೆ, ಬೇಡ ಬೇಡ, ಒಳ್ಳೆ ಹುಡುಗ ಇರ್ತಾನ, ಒಳ್ಳೆ ಹುಡುಗಿ ಇರ್ತಾಳ, ಸುಮ್ಮನೆ ತಲೆಯಲ್ಲಿ ಏನೋ ಒಂದು ಭ್ರಾಂತಿ, ಸರಿಯಾದ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಏಕನಾಡಿ ದೋಷ, ಮದುವೆ ಬೇಡ, ಹುಡುಗ ಬೇಡ, ಹುಡುಗಿ ಬೇಡ, ಬೇರೆ ನೋಡೋಣ, ಮಂಗಳ ದೋಷ, ಮದುವೆ ಬೇಡ, ಮಂಗಳ ದೋಷ ಇದೆ, ಮದುವೆ ಬೇಡ, ಹುಡುಗಿಯಲ್ಲಿ ಮಂಗಳ ದೋಷ ಇದೆ, ಹುಡುಗನಲ್ಲಿ ಮಂಗಳ ದೋಷ ಇದೆ, ಗಂಡ ಹೆಂಡತಿ ಬೇರೆ ಆಗ್ತಾರೆ, ಹುಡುಗ ಸತ್ತು ಹೋಗ್ತಾನೆ, ಹುಡುಗಿ ಸತ್ತು ಹೋಗ್ತಾಳೆ, ಬೇಡ. ಸರಿಯಾದ ತಿಳುವಳಿಕೆ ಇಲ್ಲ. ಹಾಗಾಗಿ 18 ಗುಣ ಕೂಡಿ ಬಂದಿಲ್ಲ, 15 ಗುಣ ಕೂಡಿದೆ, 16 ಗುಣ ಕೂಡಿದೆ, ಜಾತಕ ಕೂಡಿ ಬಂದಿಲ್ಲ, ಕಡಿಮೆ ಗುಣ ಇದೆ, ಸರಿಯಾಗಿ ಜೀವನ ಮಾಡೋದಿಲ್ಲ, ನೀವೇ ಅನ್ಕೊಳ್ಳೋದು ಬೇಡ. ಅಥವಾ ಇವತ್ತು ಬಹಳ ಬೇಸರದಿಂದ ನಾನು ಹೇಳೋದಂದ್ರೆ, ಸರಿಯಾಗಿ ಜ್ಯೋತಿಷಿಗಳು ಕೂಡ ಸರಿಯಾಗಿ ಅಧ್ಯಯನವನ್ನ ಮಾಡದೆ ಸರಿಯಾದ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇಲ್ಲ. ಇದು ಬಹಳ ದುಃಖದ ಸಂಗತಿ. ಹೀಗಾಗಬಾರದು. ನಾವು ಸರಿಯಾಗಿ ವಿಷಯವನ್ನ ತಿಳ್ಕೊಳ್ಬೇಕು. ಯಾವುದು ಮಹಾದೋಷ, ಯಾವುದು ಅಲ್ಪವಾದದ್ದು, ಅದನ್ನ ನಾವು ತಿಳ್ಕೋಬೇಕು. ಜಾತಕವನ್ನ ಹೊಂದಾಣಿಕೆ ಮಾಡಬೇಕಾದಾಗ ಅಷ್ಟಕೂಟಗಳಂತ ಏನು ಬರ್ತಾವ, ಅಂದ್ರೆ ವರ್ಣಕೂಟ, ವೈಶ್ಯಕೂಟ, ಗ್ರಹ ಮೈತ್ರಿ ಕೂಟ, ನಾಡಿಕೂಟ, ಬಕೂಟ, ಇವೆಲ್ಲ ಏನ್ ಬರ್ತಾವ, ಗಣಕೂಟ, ಈ ಅಷ್ಟಕೂಟಗಳನ್ನ ಮೀರಿ ಸ್ತ್ರೀ ದೀರ್ಘ, ಮಹೇಂದ್ರ ಕೂಟ, ರಜ್ಜು ಕೂಟಗಳೆಲ್ಲ ಬರ್ತಾವ, ಗ್ರಹಗಳ ಹೊಂದಾಣಿಕೆ ಬರ್ತಾವ. ಇವೆಲ್ಲ ಬಹಳ ಪ್ರಮುಖವಾದದ್ದು. ಸರ್ಪದೋಷ, ಪಿತೃದೋಷ, ವಿಷಕನ್ಯಾರಿಷ್ಟ ದೋಷ, ಜನ್ಮಾಂತರಿಯ ಪ್ರಾರಬ್ಧಗಳು, ಶಾಪಾದಪಿ ದೋಷಗಳು, ಇವೆಲ್ಲವನ್ನ ನೋಡ್ಬೇಕಾಗ್ತದೆ. ಗಂಡ ಹೆಂಡತಿ ಅಂದ ಮೇಲೆ ಅವ್ರು ಹೊಡೆದಾಡ್ತಾರ, ಜಗಳ ಮಾಡ್ತಾರ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕಲಹ, ಕ್ಲೇಶ ಅವೆಲ್ಲ ಇರುವೇ. ಅವೆಲ್ಲ ಇದ್ರನೇ ದಾಂಪತ್ಯ. ಅವಿಲ್ಲದೆ ದಾಂಪತ್ಯ ಜೀವನ ಇಲ್ಲ. ಅವನ್ನ ಮೀರಿ ಯಾವ್ದಾದ್ರು ಒಂದು ವಿಶೇಷವಾದ ಶಕ್ತಿ ಆ ದಂಪತಿಗಳನ್ನ ಕಟ್ಟಿಡಬೇಕು. ಆ ಕೊನೆಯ ತನಕ ಅವರು ಒಟ್ಟಿಗೆ ಜೀವನ ಮಾಡಬೇಕು. ಯಾವತ್ತಿಗೂ ಒಬ್ಬರಿಂದ ಒಬ್ರು ಬೇರೆ ಆಗಬಾರದು. ಸಮಾಜ, ಪ್ರಸಂಗ, ಪರಿಸ್ಥಿತಿ ಏನೇ ಬಂದರೂ ಆ ದಂಪತಿಗಳು ವಿರಸವನ್ನ ಹೊಂದಬಾರದು, ಇಬ್ರು ಬೇರೆ ಆಗಬಾರದು. ಆ ದೃಷ್ಟಿಯಲ್ಲಿ ಜಾತಕವನ್ನು ಹೊಂದಾಣಿಕೆ ಮಾಡುವ ಪ್ರಯತ್ನ ಮಾಡಬೇಕು. ಲಗ್ನ, ಸಪ್ತಮ, ದಶಾದಿಗಳು, ನವಾಂಶದಲ್ಲಿ ಲಗ್ನ ಸಪ್ತಮ, ಕಳತ್ರಕಾರಕ, ಮಂಗಳ, ಬೃಹಸ್ಪತಿ, ಹೀಗೆ ಅನಂತ ದೋಷೇಶು ಅನಂತ ದೋಷಗಳನ್ನ ಗುರುವಿನ ದೃಷ್ಟಿ, ಗುರುವಿನ ಯುಕ್ತಿ ಎಲ್ಲವನ್ನ ನಾಶ ಮಾಡ್ತಾವ. ಅದು ಬಹಳ ಮುಖ್ಯವಾದದ್ದು. ಮಂತ್ರೇಶ್ವರರಂದ್ರೆ ಬಹಳ ಒತ್ತಿ ಹೇಳ್ತಾರೆ, ವರಾಹ ಮಿಹಿರರು ಹೇಳ್ತಾರೆ ಅವರವರ ಗ್ರಂಥಗಳಲ್ಲಿ. ಕಳತ್ರಕಾರಕನಾದಂತಹ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ಆ ಜಾತಕದಲ್ಲಿ ಏನೇ ಕಳತ್ರ ಬಾಧೆಗಳಿರ್ಲಿ, ಎಷ್ಟೋ ದೋಷಗಳು ಹೋಗ್ಬಿಡ್ತಾವ. ಅವನ್ನೆಲ್ಲ ನಾವು ಗಮನಿಸೋದಿಲ್ಲ. ಮಂಗಳ ದೋಷದ, ಏಕನಾಡಿಯದ, ಕಡಿಮೆ ಗುಣ ಕೊಡ್ತಾವ, ಜಾತಕ ಬೇಡ, ಒಳ್ಳೆ ಪ್ರಪೋಸಲ್ ಇರ್ತದೆ, ಬಿಟ್ಬಿಡ್ತೇವೆ. ಹಾಗಾಗಿ ತಪ್ಪು ತಿಳುವಳಿಕೆಯಿಂದ ಒಳ್ಳೆ ಅವಕಾಶಗಳನ್ನ ಕಳೆದುಕೊಳ್ಳದೆ ಸರಿಯಾಗಿ ಯೋಗ್ಯನಾದ ದೈವಜ್ಞನ ಹತ್ರ ಜಾತಕವನ್ನ ತೋರಿಸಿ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಹೊಂದಾಣಿಕೆಯನ್ನ ಮಾಡಿಸಿ. ಅಷ್ಟಕೂಟಗಳನ್ನು ಕೂಡಿಸುವುದು ಹೊಂದಾಣಿಕೆ ಮಾಡೋದಲ್ಲ. ಹಿಂದಿನ ಸಂಚಿಕೆಯಲ್ಲೂ ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಆದರೆ ಎಷ್ಟೋ ಜನ ಜಾತಕ ಹೊಂದಾಣಿಕೆ ಮಾಡೋದ್ರಲ್ಲಿ ತಪ್ಪು ಮಾಡ್ತಾರೆ. ಮತ್ತೆ ಇವತ್ತಿನ ಕಾಲಮಾನದಲ್ಲಿ ಇದಕ್ಕೆ ಯಾಕೆ ಅಷ್ಟು ಪ್ರಖ್ಯಾತಿ ಬಂದದಂದ್ರೆ ಸಂಸ್ಕಾರ ದೋಷ. ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ತಂದೆ ತಾಯಿಯರ ಭಯ, ಸಂಬಂಧಿಕರ ಭಯ, ಸಮಾಜದ ಭಯ, ದೇವರ ಮೇಲೆ ಭಯ, ಹೀಗೆ ಅನೇಕ ಭಯ ಭಕ್ತಿಗಳು ಇದ್ದವು.
ಈಗಿನ ಕಾಲದ ಕಾನ್ವೆಂಟ್ ಎಜುಕೇಶನ್ ಮಕ್ಕಳಿಗೆ ತಂದೆ ತಾಯಿಗಳ ಮೇಲಾಗಲಿ, ಗುರುಗಳ ಮೇಲಾಗಲಿ, ಸಂಬಂಧಿಕರ ಮೇಲಾಗಲಿ, ದೊಡ್ಡವರ ಮೇಲಾಗಲಿ, ದೇವರ ಮೇಲಾಗಲಿ, ಸಮಾಜದ ಮೇಲಾಗಲಿ ಯಾರ ಬಗ್ಗೆನೂ ಭಯ ಇಲ್ಲ, ಯಾರ ಬಗ್ಗೆನೂ ಬಿಡೇ ಇಲ್ಲ. ಎಲ್ಲರೂ ನಿರ್ದಾಕ್ಷಿಣ್ಯವಾಗಿ ಸ್ವತಂತ್ರರಿದ್ದಾರೆ. ಈಗ ಅವರು ಮಕ್ಕಳಿಗೆ ನಾವು ಸಣ್ಣಂದಿರ್ತ ಅದನ್ನ ಕಲಿಸ್ತೀವಿ. ಹೆಚ್ಚಿಗೆ ಮಾರ್ಕ್ಸ್ ತಗೋ, ಚಲೋ ಅಭ್ಯಾಸ ಮಾಡು, ಹೆಚ್ಚಿಗೆ ಮಾರ್ಕ್ಸ್ ತಗೋ, ಚಲೋ ಅಭ್ಯಾಸ ಮಾಡು. ಅವ ನೋಡಿ ಎಷ್ಟು ಮಾರ್ಕ್ಸ್ ತಗೊಂಡಾನ, ಇವ ನೋಡಿ ಎಷ್ಟು ಮಾರ್ಕ್ಸ್ ತಗೊಂಡ, ಅವನಿಗಿಂತ ಜಾಸ್ತಿ ತಗೋ, ಅವನಿಗಿಂತ ಜಾಸ್ತಿ ಓದು. ಚಲೋ ಟ್ಯೂಷನ್ಗೆ ಹಾಕ್ತೀನಿ, ಚಲೋ ಸ್ಕೂಲಿಗೆ ಹಾಕ್ತೀನಿ, ಚಲೋ ಕಾಲೇಜಿಗೆ ಹಾಕ್ತೀನಿ, ಚಲೋ ಓದು. ನಾವು ಮಕ್ಕಳಿಗೆ ಹೆಚ್ಚು ಓದುವುದನ್ನ ಕಲಿಸಿ ಹೆಚ್ಚು ಸಂಪಾದನೆಯನ್ನು ಮಾಡುವುದನ್ನ ಕಲಿಸಿದೀವಿ ವಿನಃ ದೇವರು, ಸಂಸ್ಕಾರ, ತಂದೆ ತಾಯಿ, ಸಂಬಂಧಗಳು, ಭಾವನೆಗಳು ಅವಕ್ಕೆ ಯಾವುದಕ್ಕೂ ನಾವು ಕಲಿಸ್ಲಿಲ್ಲ. ಮಕ್ಕಳು ಕಲೀಲಿಲ್ಲ. ಸಂಸ್ಕಾರದ ಕೊರತೆ ಇರೋದ್ರಿಂದಾಗಿ ಇವತ್ತು ಜಾತಕದ ಮಹತ್ವ ಹೆಚ್ಚಾಗಿದೆ. ಹಿಂದದೇನು ಅವಶ್ಯಕತೆ ಇರಲಿಲ್ಲ. ತಂದೆ ತಾಯಿಗಳ ಭಯದಿಂದ ಹೊಂದಾಣಿಕೆ ಜೀವನ ಮಾಡ್ಬಿಡ್ತಿದ್ರು. ಸಮಾಜದ ಭಯದಿಂದ ಗಂಡ ಹೆಂಡತಿ ಜಾತಕ ಹೊಂದ್ಲಿ ಬಿಡ್ಲಿ ಅವ್ರ ಜೀವನ ಮಾಡ್ಬಿಡ್ತಿದ್ರು. ಮಂಗಳ ದೋಷ ಇರ್ಲಿ, ಸರ್ಪದೋಷ ಇರ್ಲಿ, ಪಿತೃದೋಷ ಇರ್ಲಿ, 1000 ದೋಷ ಇರ್ಲಿ, ಸಮಾಜ, ದೇವರು, ಭಯ, ಭಕ್ತಿ, ಸಂಸ್ಕಾರ ಜೀವನ ಮಾಡಿಬಿಡ್ತಿದ್ರು. ಅವ್ರು ಹೊಂದ್ಕೊಂಡು ಹೋಗ್ಬಿಡ್ತಿದ್ರು. ಈಗ ಹೊಂದಾಣಿಕೆ ಯಾರು ಮಾಡ್ಕೊಳ್ಳೋದಿಲ್ಲ. ಕಾಂಪ್ರಮೈಸ್, ಅಡ್ಜಸ್ಟ್ಮೆಂಟ್ ಯಾರು ಸಾಧ್ಯ ಇಲ್ಲ. ಅವ್ರು ಅನ್ಕೊಂಡಂಗ್ ಜೀವನ ಆಗ್ಲಿಲ್ಲ ಅಂದ್ರೆ ಬೇಡ. ನಾ ಹೇಳ್ದಂಗ ಹೆಂಡತಿ ಕೇಳಂಗಿಲ್ಲ, ಹೆಂಡತಿ ಬೇಡ. ನಾ ಹೇಳ್ದಂಗ ಗಂಡ ಕೇಳಂಗಿಲ್ಲ, ಗಂಡ ಬೇಡ. ಆ ಮಟ್ಟಕ್ಕೆ ಜೀವನ ನಡೀತಾ ಇದೆ. ಇನ್ನು ಎಲ್ಲಿಗೆ ಹೋಗ್ತದ ಗೊತ್ತಿಲ್ಲ, ಆದ್ರೆ ಪ್ರಸಂಗ ಇಲ್ಲಿಗೆ ಬಂದು ನಿಂತಿದೆ. ಹಂಗಾಗಿ ನಾವು ಜಾತಕವನ್ನ ಹೊಂದಾಣಿಕೆ ಮಾಡಲೇಬೇಕು. ಎಷ್ಟೋ ಜನ ಹೇಳ್ತಾರೆ ನಾವೇನ್ ಜಾತಕ ನಂಬೋದಿಲ್ರಿ ಅಂತೇಳಿ. ನಂಬ್ರಿ ಬಿಡ್ರಿ, ನೀವು ನಂಬೋದ್ರಿಂದ ಸುಳ್ಳಾಗೋದಿಲ್ಲ, ನೀವು ನಂಬದೇ ಇರೋದ್ರಿಂದ ಖರೆ ಆಗೋದಿಲ್ಲ. ಎಷ್ಟೋ ಜನ ನಾವು ದೇವ್ರು ನಂಬೋದಿಲ್ರಿ ಅಂತಾರ. ಅವ್ರು ನಂಬೋದಿಲ್ಲ ಅಂದ ಮಾತ್ರಕ್ಕೆ ಏನ್ ದೇವ್ರ ಇಲ್ಲೇನು? ಅಥವಾ ಅವ್ರು ನಂಬ್ತಾರ ಅಂತ ಹೇಳಿ ದೇವ್ರ ಇದ್ದಾರನು? ಇಲ್ಲ. ಅವರವರ ನಂಬಿಕೆ, ಅವರವರ ವಿಶ್ವಾಸ, ಅವರವರ ಶ್ರದ್ಧೆ. ಹಾಗಾಗಿ ನಾನು ಹೇಳುವುದೇನೆಂದರೆ, ನೀವು ನಿಮಗೆ ಗೊತ್ತಿರುವಂತ ಅಲ್ಪ ಸ್ವಲ್ಪ ಜ್ಞಾನದಿಂದ ನಿರ್ಣಯ ಮಾಡದೆ ಶ್ರೋತ್ರಿಯ ದೈವಜ್ಞ ಜ್ಯೋತಿಷಿಗಳಿಂದ ಸರಿಯಾದ ಮಾರ್ಗದರ್ಶನವನ್ನ ಪಡೆದು ನೀವು ಮುಂದೆ ಈ ವಿಚಾರದಲ್ಲಿ ಮುಂದುವರಿಯಿರಿ. ಇಲ್ಲ ಅಂದರೆ ಗಂಡ ಹೆಂಡತಿ ಹೊಡೆದಾಡ್ತಾರ, ಜಗಳಾಡ್ತಾರ, ಅವೆಲ್ಲ ನೋಡೋದಲ್ಲ. ಉಣ್ಲಿ ಕುಡ್ಸೋದು ಅಂದ್ರ ಅವ್ರು ಚೆನ್ನಾಗಿ ಇರ್ತಾರಿಲ್ರಿ, ಚೆನ್ನಾಗೂ ಇರ್ತಾರ, ಹೊಡೆದಾಡ್ಕೋತು ಇರ್ತಾರ, ಅವೆಲ್ಲ ನೋಡೋದಲ್ಲ. ಕೊನೆಯ ತನಕ ಸಾಮರಸ್ಯವಾಗಿ ಗಟ್ಟಿಯಾಗಿ ಏನೇ ಬಂದರೂ ಎದುರಿಸಿ ಜೀವನ ಮಾಡ್ತಾರೋ ಇಲ್ಲೋ, ಇವ್ರಿಗೆ ಮಕ್ಕಳಾಗ್ತಾವೋ ಇಲ್ಲೋ, ಧರ್ಮದಿಂದ ನ್ಯಾಯದಿಂದ ಜೀವನ ಮಾಡ್ತಾರೋ ಇಲ್ಲೋ, ಇವರ ಸ್ವಭಾವ, ಇವರ ಹ್ಯಾಬಿಟ್ಸ್ ಏನವ, ಇವರ ಲೈಫ್ ಎಕ್ಸ್ಪೆಕ್ಟೇಷನ್ಸ್ ಏನವ, ಗೋಲ್ಸ್ ಏನವ, ಇವರ ಆಸೆ ಆಕಾಂಕ್ಷೆಗಳೇನವ, ಇವ್ರು ಎಲ್ಲಿ ಸ್ವಾರ್ಥಿಗಳಿದ್ದಾರ, ಎಲ್ಲಿ ಉದಾರಿಯರಿದ್ದಾರ, ಅವೆಲ್ಲವನ್ನು ಹೊಂದಾಣಿಕೆ ಮಾಡಿ ಜೀವನ ಮಾಡಬೇಕು. ಹಂಗಂದ್ರೆ ಹೊಂದಾಣಿಕೆ ಆಗ್ತದೆ. ಒಂದೇ ತಾಯಿಯಲ್ಲಿ ಹುಟ್ಟಿರೋ ಮಕ್ಕಳೇ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊತಿರಂಗಿಲ್ಲ. ಯಾವ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತೀವ ತಾಯಿ ಮಕ್ಕಳೇ ಹೊಂದಾಣಿಕೆ ಮಾಡ್ಕೊತಿರೋದಿಲ್ಲ. ಇನ್ ಯಾರ್ಯಾರ್ದೋ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರುವಂತ 2 ಜೀವಿಗಳು ಹೆಂಗ್ ಹೊಂದಾಣಿಕೆ ಮಾಡ್ಕೋಬೇಕು? ಅವು ಹೊಂದಾಣಿಕೆ ಮಾಡ್ಕೊಳ್ಳುವಂತ ಬಾಂಧವ್ಯವನ್ನ ನಾವು ಕಲಿಸಬೇಕು. ಆ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕು. ಅದನ್ನ ನಾವು ಕೊಟ್ಟಿಲ್ಲ. ಹಂಗಾಗಿ ಮಕ್ಕಳಲ್ಲಿ ವಿಚ್ಛೇದನಗಳು ಹೆಚ್ಚಾಗ್ತಾ ಇದೆ. ಯಾರು ಇವತ್ತು ತಂದೆ ತಾಯಿ ಮಾತನ್ನ ಕೇಳಿ ತಮ್ಮ ತಮ್ಮ ವಿವಾಹ ವಿಚ್ಛೇದನಗಳನ್ನು ಬಿಟ್ಟಾರ ಹೇಳ್ರಿ? ಬಿಡೋದಿಲ್ಲ. ಅವ್ರಿಗೇನ್ ಅನ್ಸೋದು ಅದನ್ನ ಮಾಡ್ತಾರೆ. ಇದು ನಿಲ್ಲಬೇಕಾದರೆ ಸರಿಯಾಗಿ ಜಾತಕ ಹೊಂದಾಣಿಕೆ ಆಗಬೇಕು. ಹಾಗಾಗಿ ಈ ನನ್ನ ಈ ಒಂದು ಸಂಚಿಕೆಯಲ್ಲಿ ನಾನು ವಿನಂತಿಸುವುದೇನೆಂದರೆ, ದೈವಜ್ಞರಲ್ಲಾಗಲಿ ಅಥವಾ ಹೆಣ್ಣು ಮತ್ತೆ ಗಂಡನ್ನ ಮದುವೆ ಮಾಡುವುದಕ್ಕೆ ನಿಂತಹ ತಂದೆ ತಾಯಿಗಳಿಗಾಗಲಿ ಸರಿಯಾಗಿ ಜವಾಬ್ದಾರಿಯಿಂದ ನಿಮ್ಮ ಜಾತಕವನ್ನ ಹೊಂದಾಣಿಕೆ ಮಾಡಿಸಿ ಮಕ್ಕಳ ಮದುವೆಯನ್ನ ಮಾಡಿ ಅವರ ಸುಖ ಜೀವನಕ್ಕೆ ನೀವು ಒಂದು ಅನುಗ್ರಹವನ್ನ, ಆಶೀರ್ವಾದವನ್ನ ಮಾಡಿ ಅಂತ ಆಶಿಸುತ್ತಾ ನಾನು ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ.